ಎಲ್ರಿಗೂ ನಮಸ್ಕಾರ. ಇದು ಹೊಸ ಸ್ಟೋರಿ ಆಗಿರೋದ್ರಿಂದ ಎಲ್ರಿಗೂ ಮೊದಲು ಪಾತ್ರ ಪರಿಚಯ ಮಾಡಿಕೊಟ್ಬಿಡ್ತೀನಿ. ಮೊದಲನೇದಾಗಿ ನನ್ನ ಹೆಸರು ಗಂಗಮ್ಮ ಅಂತ. ಆದರೆ ನನ್ನ ಮೊಮ್ಮಕ್ಕಳು ಮತ್ತು ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಗಂಗಜ್ಜಿ ಆಗಿದ್ದೀನಿ. ಅವರು ನಮ್ಮ ಯಜಮಾನರು ಶ್ರೀಮಾನ್ ರಾಮಣ್ಣ ಅಂತ. ಇವರು ನಮ್ಮ ಅತ್ತೆಯವರು ಶ್ರೀ 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 ಶಾಂತಮ್ಮ ಅಂತ. ನಮ್ಮ ಅತ್ತೆಗೆ ನಮ್ಮ ಯಜಮಾನರು ಒಬ್ಬರೇ ಮಗ, ನಾನು ಒಬ್ಬಳೇ ಸೊಸೆ. ಅಂದರೆ ಗಂಡು ಮಗ ಇವರೊಬ್ಬರೇ, ಹೆಣ್ಮಗಳು ಇದ್ದಾರೆ, ನಮ್ಮ ನಾದಿನಿನೂ ಇದ್ದಾರೆ. ಅವರನ್ನು ಮುಂದೆ ಪರಿಚಯ ಮಾಡಿಕೊಡ್ತೀನಿ. ಕತೆ ಹೋಗ್ತಾ ಹೋಗ್ತಾ ನಿಮಗೆ ಎಲ್ಲರ ಪರಿಚಯ ಆಗುತ್ತೆ. ಓಹೋಹೋ, ಪರವಾಗಿಲ್ಲ. ಇವಳು ಪರಿಚಯ ಮಾತ್ರ ಊರಿಗೆ ಮೊದಲೇ ಮಾಡ್ಕೊಂತದಾಳೆ. ನನ್ನ ಮಗಳ ಹೆಸರು ಹೇಳಿದ್ರೆ ಬಾಯ್ ಬಿದ್ದೋಗ್ತಿತ್ತ. ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ನನ್ನ ಹೆಸರು ಶಾಂತಜ್ಜಿ ಅಂತ. ದಯವಿಟ್ಟು ಎಲ್ರಿಗೂ ಕೇಳ್ಕೊಳ್ಳೋದೊಂದೇ, ನಮ್ಮದು ಹೊಸ ಚಾನಲ್ ಸ್ಟಾರ್ಟ್ ಆಗ್ತಿದೆ. ನನ್ನ ಮಗನ ಮೇಲೆ ನಿಮ್ಮ ದಯೆ ಇರಲಿ. ದಯವಿಟ್ಟು ಸಪೋರ್ಟ್ ಮಾಡಬೇಕಾಗಿ ಕೇಳ್ಕೊತೀನಿ. ಅಲ್ಲ, ನಮ್ಮ ಸೊಸೆಗೂ ಸಪೋರ್ಟ್ ಮಾಡಿ, ಫಸ್ಟ್ ನನ್ನ ಮಗಗೆ ಸಪೋರ್ಟ್ ಮಾಡ್ರಪ್ಪ ಪ್ಲೀಸ್. ಈ ಅಜ್ಜಿ ಏನೋ ಇಂಗ್ಲೀಷ್ ಎಲ್ಲ ಮಾತಾಡುತ್ತೆ ಅಂತ ತಪ್ಪಾಗಿ ತಿಳ್ಕೊಬೇಡ್ರಿ. ನನಗೆ ಸ್ವಲ್ಪ ಪ್ಲೀಸು ಸಾರಿ ಅನ್ನೋದು ನನ್ನ ಮಗ ಕಲ್ಸನೆ. ನನ್ನ ಮಗ ತುಂಬ ಓದಿದ್ದಾನೆ. ಅದು ಎಷ್ಟು ಓದಿದ್ದಾನಂತ ಅವನಿಗೆ ಗೊತ್ತಪ್ಪ. ನನಗೆ ಅದು ಹೇಳೋಕ್ಕೂ ಬರಲ್ಲ, ಅಷ್ಟೊಂದು ಓದಿದ್ದಾನೆ ನನ್ನ ಮಗ. ನನ್ನ ಸೊಸೆನೇ ದಡ್ಡಿ, ಏನು ಬರಲ್ಲ ಅವಳಿಗೆ. ಅವ ಈಗ ಸುಮ್ಮನೆ ಇರು, ಅದೆಲ್ಲ ಬೇಕಾ ಈಗ? ಮತ್ತೆ ಈಗ ಪ್ರೇಕ್ಷಕರೆಲ್ಲ ನನಗೆ ಏನು ಓದಿದೀಯಾ ಸರ್ಟಿಫಿಕೇಟ್ ತೋರಿಸು ಅಂದ್ರೆ ನಾನು ತೋರ್ಸಕ್ಕೆ ಹೋಗ್ಲಾ? ಮೊದಲೇ ಏನೋ ಸುಳ್ಳು ಹೇಳಿ ಮದುವೆ ಆಗಿದ್ದೀನಿ ಹುಡುಗಿನ ಪಟಾಯಿಸ್ಕೊಂಡು. ಅದರಲ್ಲಿ ಇದು ಬೇರೆ, ಅದು ಓದಿದ್ದಾನೆ ಇದು ಓದಿದ್ದಾನೆ ಅಂತ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಮಣ್ಣ. ಇವರು ನಮ್ಮ ತಾಯಿಯವರು ಶಾಂತಮ್ಮ ಅಂತ. ಅವರು ನಮ್ಮ ಧರ್ಮಪತ್ನಿ ಗಂಗಮ್ಮ ಅಂತ. ದಯವಿಟ್ಟು ನಮ್ಮೆಲ್ಲರ ಮೇಲೆ ನಿಮ್ಮ ದಯೆ ಇರಲಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಸಿಗಲಿ ಅಂತ ಕೇಳ್ಕೊತೀನಪ್ಪ. ಥ್ಯಾಂಕ್ ಯು.